ಇನ್ನು ಇದೆಲ್ಲದರ ಜೊತೆಗೆ 2 ನೌಕೆಗಳು ಭಾರತದ ಕಡೆಗೆ ಬರ್ತಾ ಇವೆ ಅನ್ನುವಂಥ ಮಾತಿದೆ. ಅದರಲ್ಲೂ ಏನಂದರೆ ತೈಲ ತುಂಬಿಕೊಂಡು ಇದೊಂದು ದೊಡ್ಡ ವಿಜಯ ಇದು. ಯಾಕಂದರೆ ವಿದೇಶಾಂಗ ಸಚಿವರು ಇರಾನ್ ವಿದೇಶಾಂಗ ಸಚಿವರ ಜೊತೆ ಮಾತಾಡಿದರು. ಅದರ ಪ್ರತಿಫಲ ಅಂತ ಹೇಳಲಾಗ್ತಾ ಇದೆ. ಅದರ ಬಗ್ಗೆ ಇನ್ನಷ್ಟು ವಿವರಗಳನ್ನು ಕೊಡ್ತೀವಿ. ಅಂತೂ ಇಂತೂ ಮೊದಲ ತೈಲ ನೌಕೆ ಬಂದಿದೆ ಭಾರತದ ಬಂದರಿಗೆ. ಅದು ಯುದ್ಧ ಆದ ಮೇಲೆ, ಅಂದರೆ ಯುದ್ಧ ನಡೀತಾ ಇದೆಯಲ್ಲ, ಶುರುವಾಯ್ತಲ್ಲ, ಅಲ್ಲಿಂದ ಇಲ್ಲಿ ತನಕ ಒಂದು ನೌಕೆಯೂ ಕೂಡ ಬಂದಿರಲಿಲ್ಲ. ಯಾಕಂದರೆ ಈ ಹೊರ್ಮುಜ್ ಜಲಸಂಧಿನಲ್ಲಿ ಸಾಲಗಟ್ಟಿ ನಿಂತು ಬಿಟ್ಟಿವೆ ಶಿಪ್ಗಳು. ಯಾವುದೇ ಒಂದು ಶಿಪ್ ಮುಂದಕ್ಕೆ ಹೋಯಿತು ಅಂತಂದರೆ ಉಡಾಯಿಸ್ಬಿಡ್ತೀವಿ ಅಂತಾರೆ ಇರಾನ್ನವರು. ಅಂಥದ್ರಲ್ಲಿ ಭಯಭೀತಿಯ ವಾತಾವರಣ ಇದೆ ಅಲ್ಲಿ. ಮುಂದಕ್ಕೆ ಹೋಗಕ್ಕೆ ಸಾಧ್ಯವೇ ಅಲ್ಲ, ನಿಂತಲ್ಲೇ ನಿಂತಿವೆ. ಇದೆಲ್ಲದರ ನಡುವೆನೂ ಕೂಡ ಒಂದು ನೌಕೆ ಭಾರತದ ಬಂದರಿಗೆ ಬಂದಿದೆ. ಮಾರ್ಚ್ 8ನೇ ತಾರೀಕು ತನಕ ಅದು ಜಲಸಂಧಿನಲ್ಲೇ ಸಿಕ್ಕಾಕೊಂಡಿತ್ತು. ಇಡೀ ಹೊರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದರು, ಹೀಗಾಗಿ ಸಮಸ್ಯೆ ಆಗಿತ್ತು. ಮಾರ್ಚ್ 9ನೇ ತಾರೀಕು ಭಾರತದ ತೈಲ ನೌಕೆ ಅಲ್ಲಿಂದ ಹೊರಡಿತು. ಇವತ್ತು 12, ಇವತ್ತು ಬಂದಿದೆ. ಸೌದಿ ಅರೇಬಿಯಾದಲ್ಲಿ ಸಿಕ್ಕಾಕೊಂಡಂಥ ನೌಕೆ ಅಲ್ಲೇ ತೈಲ ಸಂಗ್ರಹಿಸಿತ್ತು. ಸೌದಿ ಅರೇಬಿಯಾದ ರಾಸ್ ತನ್ರಾ ಬಂದರು. ಅಲ್ಲಿಂದ ಅದು ಹೊರಡಿತು 8ನೇ ತಾರೀಕು. ಮಾರ್ಚ್ 1ನೇ ತಾರೀಕೆ ಹೊರಡಬೇಕಾಗಿತ್ತು. ಆದರೆ ಹೊರ್ಮುಜ್ ಜಲಸಂಧಿ ಯಾವಾಗ ಬಂದಾಯ್ತಲ್ಲ, ಹೋಗೋಕ್ಕೆ ಅವಕಾಶ ಇರಲಿಲ್ಲ. ಅಂತೂ ಇಂತೂ ಅದಕ್ಕೆ ಆಮೇಲೆ ಅವಕಾಶ ಸಿಕ್ತು. 3 ದಿವಸದಿಂದ ಹೊರಟಿತ್ತು. ಇವತ್ತು ನೌಕೆ ಬಂದಿದೆ. ಇದೊಂದು ಸಮಾಧಾನಕರ ಸಂಗತಿ. ಇನ್ನು ಭಾರತಕ್ಕೊಂದು ದೊಡ್ಡ ಗೆಲುವೇನಪ್ಪ ಅಂದರೆ ಇದು ರಾಜತಾಂತ್ರಿಕ ಗೆಲುವಿದು. ಯಾಕಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸಂದರ್ಭದಲ್ಲಿ ಅದು ಯುದ್ಧಪೀಡಿತ ರಾಷ್ಟ್ರಗಳ ಜೊತೆ ಮಾತಾಡ್ಕೊಂಡು ಗೆಲುವು ತಗೊಳ್ಳೋದಿದೆಯಲ್ಲ, ಸಾಮಾನ್ಯ ಸಂಗತಿ ಅಲ್ಲ. ಈಗ ನೋಡಿ, ಭಾರತದ ಹಡಗುಗಳಿಗೆ ಯಾವುದೇ ತೊಂದರೆ ಕೊಡಲ್ಲ, ಬೇಕಿದ್ರೆ ಹೋಗ್ಬೋದು ಹಡಗುಗಳು ಅಂತ ಇರಾನ್ ಹೇಳಿದೆ. ಹೊರ್ಮುಜ್ ಜಲಸಂಧಿನಲ್ಲಿ ಸಾಗಲಿಕ್ಕೆ ಅವಕಾಶವನ್ನು ಕೊಡಲಾಗಿದೆ ಭಾರತದ ತೈಲ ಟ್ಯಾಂಕರ್ಗಳನ್ನು ಹೊತ್ತಂಥ ಶಿಪ್ಗಳು. ಭಾರತದ ಬಾವುಟ ಇರುವಂಥ ಯಾವುದೇ ಶಿಪ್ಗಳನ್ನು ಅಲ್ಲಿಂದ ಕಳಿಸಿಕೊಡಲಾಗುತ್ತೆ. ತೊಂದರೆ ಕೊಡಲ್ಲ, ಪ್ರಾಬ್ಲಮ್ ಇರಲ್ಲ ಇನ್ನು ಭಾರತದ ಶಿಪ್ಗಳಿಗೆ. ಹೀಗಾಗನೇ ಪುಷ್ಪಕ್ ಮತ್ತು ಪರಿಮಳ ಈ ಹೆಸರಿನ 2 ತೈಲ ಶಿಪ್ಗಳು ಅಲ್ಲಿಂದ ಸಾಗಿ ಬರ್ತಾ ಇವೆ. ಹೊರ್ಮುಜ್ ಜಲಸಂಧಿಯನ್ನು ಸಾಗಿಯೇ ಈ ನೌಕೆಗಳು ಬಂದಿವೆ. ಬೇರೆ ಬೇರೆ ದೇಶದ ಶಿಪ್ಗಳು ನಿಂತಲ್ಲೇ ನಿಂತಿವೆ. ಒಂದು ಹೆಜ್ಜೆ ಮುಂದಕ್ಕಿಟ್ಟರೆ ಬಾಂಬ್ ಹಾಕ್ತೀವಿ ಅಂತ ಹೇಳಿದೆ ಇರಾನ್. ಹುಷಾರ್ ಅನ್ನುವಂಥ ಸಂದೇಶ ರವಾನೆ ಆಗಿದೆ. ಆದರೆ ಭಾರತದ ಶಿಪ್ಗಳಿಗೆ ಭಯ ಇಲ್ಲ. ಯಾಕಂದರೆ ಜೈಶಂಕರ್ ಇರಾನ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಜೊತೆ ಮಾತಾಡಿದರು, ಅವಕಾಶ ಕೊಡಿ ಅಂತ. ಸೊ ಅದರ ಫಲ ಇದು. ಮೊನ್ನೆ ಚರ್ಚೆ ಮಾಡಿದರು, ನಿನ್ನೆ ಕೂಡ ಮಾತಾಡಿದರು, ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬೇಡಿ ನಮ್ಮ ಶಿಪ್ಗಳಿಗೆ ಅಂತ. ಅದರ ಪರಿಣಾಮದ ಆ ಮಾತುಕತೆಯ ಫಲ ಇದು.